ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಶೇಷ ಏನಂದರೆ, ನಾನು ಎಲ್ಲಿ ಬಂದಿನಿ ಅಂದ್ರೆ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆಯಲ್ಲಿ ದೊಡ್ಡುಲಾರ್ತಿ ಹೋಗೋ ರೋಡಲ್ಲಿ ಇಂಡಸ್ಟ್ರಿ ಏರಿಯಾ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಅಂತ ನಾನು ಇವತ್ತಿನ ದಿನ ಬಂದಿರೋದು. ಇಲ್ಲಿ ನೋಡ್ರಿ, ಇಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ KIADB ಅವರು ಸ್ಥಾಪನೆ ಮಾಡಿದ್ರು. ಆಕ್ಚುಲಿ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ, ಇಂದಿನ ಸರ್ಕಾರ ಅಂದ್ರೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಆಗಿನ ಸರ್ಕಾರದಾಗೆ ಇದು ಈ ಜಾಗನ ಅಲಾಟ್ ಮಾಡಿದ್ದು, ಏನು ಇಂಡಸ್ಟ್ರಿಯಲ್ ಆಗ್ಲಿ ಅಂತ ಪರ್ಪೋಸ್ಗೋಸ್ಕರ ದೊಡ್ಡುಲಾರ್ತಿಯಲ್ಲಿ ಇದು ಏರಿಯಾನ ಅಲಾಟ್ ಮಾಡಿರೋದು ಇಂದಿನ ಸರ್ಕಾರ. ಬನ್ನಿ ಹೋಗೋಣ, ಇಲ್ಲಿಂದ 10 ಕಿಲೋಮೀಟರ್ ಇದೆ, ಹೋಗೋಣ ಬನ್ನಿ. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್, ಅಲ್ಲಿ ಬೋರ್ಡ್ ಏನ್ ನೋಡಿದಿರೋ, ಉಳ್ಳಾರ್ತಿ ಕೈಗಾರಿಕಾ ಪ್ರದೇಶ, ಅದೇ ಇದೇ ಎಂಟ್ರೆನ್ಸ್. ಅಲ್ಲಿಂದ ಅದೇ ಚಳ್ಳಕೆರೆಯಿಂದ 10 ಕಿಲೋಮೀಟರ್ಸ್ ದೂರ ಏನಿದೆಯೋ ಅದೇ ಇದು ಎಂಟ್ರೆನ್ಸ್. ಹಿಂಗ್ ಒಳಗ್ ಹೋಗೋದಿದು. ಬರ್ರಿ ಒಳಗ್ ಹೋಗೋಣ, ಯಾವ ತರ ಇದೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ನೋಡೋಣ. ಲೇಔಟ್ ಪ್ಲಾನ್ ಕಾಣಿಸ್ತಿದ್ಯಾ? ಇದೇ ಲೇಔಟ್ ಪ್ಲಾನ್, ಇದೇ ಪ್ಲಾಟ್. ಅದು ಪ್ಲಾಟ್ ಇಂದು ಬ್ಲೂ ಪ್ರಿಂಟಿಂಗ್ ಚಿತ್ರ ಇದೆಯಲ್ಲ ಅದು, ಮತ್ತೆ ರೋಡ್, ಅಮ್ಯುನಿಟಿ, ಪಾರ್ಕಿಂಗ್, ಪಾರ್ಕ್ ಅಂಡ್ ಬಫರ್, ಅದು ಏನೇನಿದೆ ಸೇಮ್ ಆಸ್ ಇಟ್ ಇಸ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಾಗ ಏನೇನಿದೆ ಅದೇ ತರನೇ ಇಲ್ಲಿ ಫ್ಲಾಟ್, ರೋಡ್, ಎಮ್ಯುನಿಟಿ, ಪಾರ್ಕಿಂಗ್ ಮತ್ತೆ ಪಾರ್ಕ್ ಅಂಡ್ ಬಫರ್ ಝೋನ್ ಎಲ್ಲ ಇದೆ. ನೋಡಿ, ಇಲ್ಲಿ ಎಕ್ಸಿಟಿಂಗ್ ಆಫ್ KSSIDC ಲೇಔಟ್. ಆಮೇಲೆ ಇನ್ನೊಂದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ. ನೋಡ್ರಿ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಇದು ದೊಡ್ಡುಲಾರ್ತಿ. ನೋಡ್ರಿ, ಉಳ್ಳಾರ್ತಿ ಕಾವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬೋರ್ಡ್. ಬನ್ನಿ ಹೋಗೋಣ, ಒಳಗ್ ಹೋಗೋಣ. ಇದೇ ರೋಡ್ ಎಂಟ್ರೆನ್ಸ್, ಒಳಗ್ ಹೋಗೋದು. ನೋಡ್ರಿ, ಹಿಂಗೆ ಒಳಗ್ ಹಿಂಗೆ ಎಂಟ್ರೆನ್ಸ್ ಬಂದ್ರೆ 4 ರೋಡ್ ಕಾಣುತ್ತೆ. ಈ ಕಡೆ ಒಂದು ರೋಡ್, ಆ ಕಡೆ ಒಂದು ರೋಡ್. ಎಂಟ್ರೆನ್ಸ್ ಒಂದು ರೋಡ್, ಆಕ್ಚುಲಿ ರೋಡ್ ಆಗಿದೆ, ಡ್ರೈನೇಜ್ ಸಿಸ್ಟಮ್ ಇಂದ ಆಗಿದೆ, ನೀರಿಂದು ಕೆಪಾಸಿಟಿ ಸಮೇತನೂ ಆಗಿದೆ. ಮತ್ತೆ ಇಲ್ಲಿ ಸಣ್ಣ ಸಣ್ಣ ಇದು ಮರನು ನೆಟ್ಟಿದ್ದಾರೆ, ಅಂದ್ರೆ ಒಳ್ಳೆ ಫ್ರೆಶ್ ವಾತಾವರಣ ಬರ್ಲಿ. ಅದೇ ತರ ಕಂಪ್ನಿ ಫ್ಯಾಕ್ಟ್ರಿಯಿಂದ ಏನೇ ಅನಿಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಂದಿದ್ದೆಲ್ಲ ಆಚೆ ಹೋಗಿ ಆಕ್ಸಿಜನ್, ಒಳ್ಳೆ ಆಕ್ಸಿಜನ್ ಬರ್ಲಿ ಅಂತಂದು ಜೊತೆಗೆ ವಿತ್ತು ಮರಗಳು ಸಮೇತನು ಇಲ್ಲಿ ನೆಟ್ಟಿದ್ದಾರೆ. ನೋಡ್ರಿ, ಇಂಡಸ್ಟ್ರಿಯಲ್ ಫ್ಲಾಟ್ ಏನಾಗಿದೆಯೋ ಇಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಆಮೇಲೆ ಮತ್ತೆ ಎಲ್ಲಾ ತರ ಇಲ್ಲಿ ಉದ್ಯೋಗ ಇಲ್ಲಿ ಸಿಗೋದ್ರಿಂದ ಎಲ್ಲಾ ತರ ಇಂಡಸ್ಟ್ರಿಗಳು ಬಂದ್ರೆ ಎಲ್ಲಾ ತರ ಉದ್ಯೋಗಗಳು ಸಿಗುತ್ತೆ. ಮತ್ತೆ ಇಲ್ಲಿ ಆಟೋಮೆಟಿಕಲಿ ಇಲ್ಲಿ ಪೂರ್ತಿ ಇದು ಏನ್ ಚಳ್ಳಕೆರೆ ತಾಲೂಕು ಏನಿದೆ ವ್ಯಾಪ್ತಿ ಇದು ಸೇರುತ್ತೋ ಅದು ಆಟೋಮೆಟಿಕಲಿ ಡೆವಲಪ್ಮೆಂಟ್ ಸಮೇತನೂ ಆಗುತ್ತೆ. ನಾನ್ ಹೇಳೋದೇನಂದ್ರೆ, ಇಲ್ಲಿನ ಏನು MLA ಇದಾರೋ, MLA ಅವರು ಚಳ್ಳಕೆರೆ ತಾಲೂಕು ವ್ಯಾಪ್ತಿ ಏನ್ MLA ಇದಾರೋ, ದಯವಿಟ್ಟು ಇಲ್ಲಿ ಆದಷ್ಟು ಎಲ್ಲಾ ತರದ್ದು ಈ ಜಾಗದಾಗೆ ಇಂಡಸ್ಟ್ರಿಗಳು ತಂದ್ರೆ ನಿಜವಾಗ್ಲೂ ಸಾಕಷ್ಟು ಬೆಳವಣಿಗೆ ಆಗುತ್ತೆ, ಒಳ್ಳೆ ರೀತಿ ಬೆಳವಣಿಗೆ ಆಗುತ್ತೆ, ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ. ಮತ್ತೆ ನಿರುದ್ಯೋಗಿ ಸಮಸ್ಯೆ ಅನ್ನೋದು ಬೇಗ ಹೋಗ್ಲಾಡ್ಸ್ಬೋದು. ಹೊರಗೆ ಹೋಗೋದು ತಪ್ಪುತ್ತೆ, ಮೇನ್ ಗೂಳೆ ಹೋಗೋದು ತಪ್ಪುತ್ತೆ. ಆಕ್ಚುಲಿ ಇದು ಬಯಲು ಸೀಮೆ ಆಗಿರೋದ್ರಿಂದ ಇಲ್ಲಿ ದುಡಿಯೋ ಕೈಗಳಿಗೆ ಉದ್ಯೋಗ ಇಲ್ಲ. ಹಂಗಾಗಿ ಮೇನ್ ಆದಷ್ಟು ಬೇಗ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಗೂಳೆ ಹೋಗ ತಪ್ಪುತ್ತೆ. ಆಟೋಮೆಟಿಕಲಿ ಈ ಏನಿದೆ ಇದು ಚಳ್ಳಕೆರೆ ವ್ಯಾಪ್ತಿ ಪ್ರದೇಶ, ತಾಲೂಕು ವ್ಯಾಪ್ತಿ ಪ್ರದೇಶ ಏನಿದೆಯೋ ಇದು ಆಟೋಮೆಟಿಕಲಿ ತುಂಬಾನೇ ಡೆವಲಪ್ಮೆಂಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಇಲ್ಲಿನ MLAಗಳು, ಇಲ್ಲಿನ ಏನ್ ತಾಲೂಕು ಚಳ್ಳಕೆರೆ ತಾಲೂಕು ವ್ಯಾಪ್ತಿ ಏನ್ MLA ಇದಾರೋ, ಮತ್ತೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ MP ಅವರು ಏನಿದಾರೋ, ದಯವಿಟ್ಟು ಆದಷ್ಟು ಬೇಗ ಇಂಡಸ್ಟ್ರಿಗಳನ್ನ ಈ ಜಾಗದಾಗ ತಂದ್ರೆ ತುಂಬಾನೇ ಅನುಕೂಲ ಆಗುತ್ತೆ, ತುಂಬಾನೇ ಡೆವಲಪ್ಮೆಂಟ್ ಆಗುತ್ತೆ, ಎಷ್ಟೋ ಜನಕ್ಕೆ ಉದ್ಯೋಗನೂ ಸಿಗುತ್ತೆ. ಹಂಗಾಗಿ ಆದಷ್ಟು ಬೇಗ ದಯವಿಟ್ಟು ಇಂಡಸ್ಟ್ರಿ ತರಂಗ್ ಮಾಡಿ ಅಂತ ನಾನು ಇಷ್ಟು ವಿನಂತಿ ಮಾಡ್ಕೊಂಡು ಅವರಿಗೆ ಬೇಡ್ಕೊಂತ ಇದ್ದೀನಿ. ಆಕ್ಚುಲಿ ಇದು ಇಂಡಸ್ಟ್ರಿಯಲ್ ಆಗಿರೋದ್ರಿಂದ ಈಗ ಸಪೋಸ್ ಇಲ್ಲಿ ನೆಕ್ಸ್ಟ್ ಇಂಡಸ್ಟ್ರಿಗಳು ಬಂದ್ರೆ ನೀರಿಂದು ಸೌಲಭ್ಯ ಬೇಕಲ್ಲ. ಕೈಗಾರಿಕೆಗಳಿಗೆ ಮೇನ್ ಬೇಕಾಗಿರೋದೇ ವಾಟರ್ ರಿಸೋರ್ಸಸ್. ಹಂಗಾಗಿ ಇದು ನೀರಿನ ಸಂಗ್ರಹಾಲಯ ಇದು ಜಾಗ ಇದು 5 lakhs ಲೀಟರ್ಸ್ ತನಕ ಇದು ನೀರು ಸಂಗ್ರಹ ಮಾಡುತ್ತಂತೆ. ಇಂಡಸ್ಟ್ರಿಯಲ್ ಪರ್ಪೋಸ್ಗೋಸ್ಕರ ಮಾಡ್ತಿರೋದ್ರಿಂದ ಔಟ್ಸೈಡ್ ಪೀಪಲ್ಸ್ ಯಾವುದೇ ಕಾರಣಕ್ಕೂ ಎಂಟ್ರಿ ಇರಲ್ಲ, ಆಸ್ ಯೂಶುವಲ್ ಸಾಮಾನ್ಯವಾಗಿ. ಅಷ್ಟು ಬಿಟ್ರೆ ಇನ್ನೇನ್ ಬೇರೆ ಏನು ಉದ್ದೇಶ ಏನಿಲ್ಲ. ಇದು ಚಳ್ಳಕೆರೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಉಳ್ಳಾರ್ತಿ ಕೈಗಾರಿಕಾ ಪ್ರದೇಶ? ಸರ್, ಇಲ್ಲಿ ಚಳ್ಳಕೆರೆಯಿಂದ
ಜಸ್ಟ್ ಓನ್ಲಿ 10 ಕಿಲೋಮೀಟರ್ಸ್ ದೂರ ಇದೆ ಚಳ್ಳಕೆರೆ ತಾಲೂಕಿಂದ, ಅಂದ್ರೆ ಚಳ್ಳಕೆರೆ ಟೌನ್ ಇಂದ 10 ಕಿಲೋಮೀಟರ್ಸ್ ದೂರ ಇದೆ. ಈ ಚಳ್ಳಕೆರೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಈಗ ಉಳ್ಳಾರ್ತಿ ಕಾವಲ್ ಅಂದ್ರೆ ಚಳ್ಳಕೆರೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ. ಹೌದು. ಇದು ಚಳ್ಳಕೆರೆ ಜನತೆಗೆ ತುಂಬಾ ಅನುಕೂಲ ಆಗುತ್ತೆ. ತುಂಬಾನೇ ಅನುಕೂಲ ಆಗುತ್ತೆ. ಈಗ ಮೇಟಿಕುರ್ಕೆಯಲ್ಲಿ ಹಿರಿಯೂರಿಗೆ ಫುಲ್ ಅನುಕೂಲ ಆಗುತ್ತೆ. ಹೌದು. ಹಿರಿಯೂರು ಚಿತ್ರದುರ್ಗ. ಹೌದು. ಇದು ಚಿತ್ರದುರ್ಗ ಜನತೆಗೆ ಏನು ಅನುಕೂಲ ಆಗೋ ಚಾನ್ಸ್ ಇದೆ? ಆಗುತ್ತೆ. ಯಾಕಾಗಲ್ಲ, ಹಾಗೆ ಆಗುತ್ತೆ. ಯಾಕಂದ್ರೆ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಇದು ಸೇರಿರೋದ್ರಿಂದ ಸಾಕಷ್ಟು ಚಿತ್ರದುರ್ಗ ಸಿಟಿಯಲ್ಲಿರೋ ಜನಗಳಿಗೂ ಸಮೇತ ಉದ್ಯೋಗ ಸಿಗುತ್ತೆ. ಮತ್ತೆ ಚಳ್ಳಕೆರೆ ಟೌನ್ ಅಲ್ಲಿ ಏನಿದಾರೋ ಜನಗಳು ಅವರಿಗೂ ಉದ್ಯೋಗ ಸಿಗುತ್ತೆ. ಒಟ್ಟು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಸುತ್ತಮುತ್ತ ಇಲ್ಲಿ ಏನ್ ಹಳ್ಳಿಗಳಿದಾರೋ, ಏನು ಹತ್ರ ನಿಯರ್ ಬೈ ಇದಾರೋ ಎಲ್ಲರಿಗೂ ಇಲ್ಲಿ ಉದ್ಯೋಗ ಅವಕಾಶ ಸಿಗುತ್ತೆ. ಈಗ ಚಿತ್ರದುರ್ಗದಲ್ಲಿ ಗಾರ್ಮೆಂಟ್ಸ್ ಗಳು ಆಗಿದಾವೆ ಕೆಲವು. ಹೌದು. ಸೂಕ್ತವಾದ ಜಾಗ ಇಲ್ಲ. ಕಮರ್ಷಿಯಲ್ ಅಲ್ಲಿ ಏನೋ ಒಂದು ಲೇಔಟ್ ನಲ್ಲಿ ಗಾರ್ಮೆಂಟ್ಸ್ ಗಳು ಮಾಡ್ಕೊಂಡಿದ್ದಾರೆ. ಇಂಥ ಒಂದು ವಿಶಾಲವಾದ ಕೈಗಾರಿಕಾ ಪ್ರದೇಶದಲ್ಲಿ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಗಾರ್ಮೆಂಟ್ಸ್ ಗಳು ಇಲ್ಲಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆಯಾ? ಆಗ್ಬೋದು. ಹಾಗೆ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಎಲ್ಲಾ ತರ ಇಂಡಸ್ಟ್ರಿಗಳು ಬರೋ ಚಾನ್ಸಸ್ ಇರುತ್ತೆ. ಹೇಳ್ತಿರೋದು ದುರ್ಗದಿಂದ ಫ್ಯಾಕ್ಟ್ರಿಗಳು ಇಲ್ಲಿಗೆ ಬರ್ತಾವ. ದುರ್ಗದಿಂದ ಫ್ಯಾಕ್ಟ್ರಿಗಳು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಹೊಸ ಇಂಡಸ್ಟ್ರಿಗಳು ಆಗ್ತವೆ ಅನ್ನೋದೊಂದು ಇಲ್ಲಿ ಮಾಹಿತಿ ಇರೋದು. ಆಕ್ಚುಲಿ ಇನ್ನೊಂದೇನಂದ್ರೆ ಇಲ್ಲಿ ಇನ್ನೊಂದು ನಾನು ಹೇಳೋದೇನಂದ್ರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೈನಿಂಗ್ ಇರೋದ್ರಿಂದ ಆದಷ್ಟು ಇಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಮತ್ತೆ ಆಟೋಮೊಬೈಲ್ ಇಂಡಸ್ಟ್ರಿಗಳು ಆದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಈಗ ಚಳ್ಳಕೆರೆ ಡ್ರೈಲ್ಯಾಂಡ್. ಹೌದು. ಇಲ್ಲಿ ಯಾವ ತರ ಕಂಪನಿಗಳು ಬರ್ಬೋದು ಸರ್? ಯಾವ ತರ ಅಂತಂದ್ರೆ ನಾನು ಹೇಳಿದ್ನಲ್ಲ ಸರ್, ಎಲ್ಲಾ ತರ ಇಂಡಸ್ಟ್ರಿಗಳು ಬಂದು ಸಮೇತನೂ ಒಳ್ಳೇದೇ. ಅಂದ್ರೆ ಏನಂದ್ರೆ ಇಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಆದ್ರೂ ಒಳ್ಳೇದೇ, ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಐರನ್ ಸ್ಟೀಲ್ ಇಂಡಸ್ಟ್ರಿ ಆದ್ರೂ ತುಂಬಾ ಒಳ್ಳೇದೇ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಆದ್ರೂ ಒಳ್ಳೇದು. ಯಾಕಂತ ಅಂದ್ರೆ ಐರನ್ ಸ್ಟೀಲ್ ಇಂಡಸ್ಟ್ರಿ ಆದ್ರೆ ಇನ್ನೂ ಒಳ್ಳೇದು ಅಂತ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಮೈನಿಂಗ್ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಮೈನಿಂಗ್ ಇರೋದ್ರಿಂದ ಆದಷ್ಟು ಬೇರೆ ಕಡೆಗೆ ಹೋಗಿ ಸರಬರಾಜು ಮೈನಿಂಗ್ ಅದೇನಿದೆಯೋ ರಾ ಓರ್ ಮೆಟೀರಿಯಲ್ ಅದನ್ನ ಬೇರೆ ಕಡೆಗೆ ಹೋಗೋ ಬದಲು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಆದ್ರೆ ಆದಷ್ಟು ಸಮೇತನು ಇಲ್ಲಿ ಉದ್ಯೋಗನೂ ಸೃಷ್ಟಿ ಆಗುತ್ತೆ, ಮತ್ತೆ ಖರ್ಚು ಸಮೇತನೂ ಕಮ್ಮಿ ಆಗುತ್ತೆ. ಅಂದ್ರೆ ಬೇರೆ ಕಡೆಗೆ ಇಲ್ಲಿಂದ ತಾಂಡೋಗಿ ಬೇರೆ ಕಡೆ ಟ್ರಾನ್ಸ್ಪೋರ್ಟೇಶನ್ ಮಾಡೋದು ಎಲ್ಲ ಚಾರ್ಜಸ್ ಕಮ್ಮಿ ಆಗುತ್ತೆ. ಇಲ್ಲೇನೆ ಇಂಡಸ್ಟ್ರಿ ಆದ್ರೆ ಐರನ್ ಅಂಡ್ ಸ್ಟೀಲ್ ಎಸ್ಪೆಷಲಿ ಐರನ್ ಸ್ಟೀಲ್ ಇಂಡಸ್ಟ್ರಿ ಇಲ್ಲೇ ಆದ್ರೆ ಸಾಕಷ್ಟು ಜನಕ್ಕೆ ಉದ್ಯೋಗವೂ ಸಿಗುತ್ತೆ. ಏನಂದ್ರೆ ಇದು ಆಟೋಮೊಬೈಲ್ ಇಂಡಸ್ಟ್ರಿ ಆದ್ರೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಏನೊಂದು ಮೆಟಲ್ ಹಾಕ್ಲೇಬೇಕಾ, ಮೆಟಲ್ ಹಾಕ್ಲಿಲ್ಲಂಗೆ ಯಾವ್ದೇ ಗಾಡಿ ತಯಾರು ಮಾಡಕ್ ಬರಲ್ಲ. ಹಂಗಾಗಿ ಇಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿನೂ ಆಗ್ಬಿಟ್ರೆ ಇಲ್ಲಿ ಎಷ್ಟೋ ಉದ್ಯೋಗನೂ ಸಿಗುತ್ತೆ. ಮತ್ತೆ ಆದಷ್ಟು ಇಲ್ಲಿ ಆಟೋಮೋಟಿವ್ ಆಗ್ಬಿಟ್ರೆ ಎಸ್ಪೆಷಲಿ ಮೆಕ್ಯಾನಿಕಲ್ ಓದಿರೋರಿಗೆ ಮತ್ತೆ ಆಟೋಮೊಬೈಲ್ ಏನ್ ಇಂಜಿನಿಯರ್ ಓದಿರ್ತಾರೋ ಅವರಿಗೆ ಸಾಕಷ್ಟು ಉದ್ಯೋಗ ಸಿಗುತ್ತೆ ಇಲ್ಲಿ. ಆಕ್ಚುಲಿ ಇನ್ನೊಂದು ವಿಚಾರ ಏನಂದ್ರೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಒಂದು ಓಪನ್ ಆಗ್ತಿದೆ ಎಲ್ಲಿ ರೀಸೆಂಟ್ ಆಗಿ ಎಲ್ಲಿ ನಾಯಕ್ನಟ್ಟಿಗೆ ಹೋಗೋ ರೋಡ್ ಅಲ್ಲಿ ಬೈರಕ್ ನಾಯಕ್ನಟ್ಟಿ ಅವರು ಸಮೇತನು ಹೈದರಾಬಾದ್ ಬೇಸ್ಡ್ ಬೈ ಹೈದರಾಬಾದ್ ಕಂಪ್ನಿ ಅದು. ಅವರು ಸಮೇತನು 60 ಎಕರೆಯಲ್ಲಿ ಜಾಗ ತಗೊಂಡು ಅಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿನೂ ಆಗ್ತಿದೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಆದಷ್ಟು ಇಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ಆಗ್ಲಿ ಅಂತಾನೆ ನಾನು ಹೇಳ್ತಿರೋದು ಇಲ್ಲಿ. ಯಾಕಂದ್ರೆ ಕಚ್ಚಾ ಓರ್ ರಾ ಮೆಟೀರಿಯಲ್ಸ್ ಇಲ್ಲಿ ಸಿಗ್ತಿರೋದ್ರಿಂದ ಇಲ್ಲೇ ಇಂಡಸ್ಟ್ರಿಗಳಾದ್ರೆ ಸಾಕಷ್ಟು ಉದ್ಯೋಗನೂ ಸಿಗುತ್ತೆ, ಸಾಕಷ್ಟು ಅಭಿವೃದ್ಧಿನೂ ಆಗುತ್ತೆ, ಮತ್ತೆ ಚೆನ್ನಾಗೂ ಇರುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಎಲ್ಲಾ ತರನು ಆಗುತ್ತೆ. ಹಂಗಾಗಿ ಇಲ್ಲಿ ಮೈನಿಂಗ್ ಇರೋದ್ರಿಂದ ಆದಷ್ಟು ಸಾಕಷ್ಟು ಐರನ್ ಸ್ಟೀಲ್ ಇಂಡಸ್ಟ್ರಿ ಮತ್ತೆ ಆಟೋಮೊಬೈಲ್ ಇಂಡಸ್ಟ್ರಿ ಆದ್ರೆ ಬಹಳ ಅನುಕೂಲ, ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿನೂ ಆಗ್ಲಿ ಒಳ್ಳೇದೇ. ಇನ್ನೊಂದೇನಂದ್ರೆ ಇವ್ರೆ ಆದಷ್ಟು ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಸಮೇತನು ಇಲ್ಲಿ ಇಂಡಸ್ಟ್ರಿ ಆದ್ರೆ ಆದಷ್ಟು ಇಲ್ಲಿ ಇನ್ನೂ ಅಭಿವೃದ್ಧಿನೂ ಸಮೇತನು ಆಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಈ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಏನಿದೆ ಅದ್ರ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ ಆದಷ್ಟು ಇಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿದ್ದು ಏನು ವಿದ್ಯಾಭ್ಯಾಸ ಮಾಡಿರ್ತಾರೋ
ಅವರಿಗೂ ಸಮೇತನು ಇಲ್ಲಿ ಅನುಕೂಲ ಆಗುತ್ತೆ, ಎಲ್ಲಾ ರೀತಿ ಬೆಳವಣಿಗೆನೂ ಆಗುತ್ತೆ. ಹಂಗಾಗಿ ಸಾಕಷ್ಟು ಎಲ್ಲಾ ತರನು ಇಂಡಸ್ಟ್ರಿಗಳು ಬರ್ಲಿ ಅಂತಾನೆ ನಾನು ಹೇಳಿದ್ದೆ. ಈಗ ಜಸ್ಟ್ ಒಂದು 4-5 ಟೈಪ್ಸ್ ಆಫ್ ಇಂಡಸ್ಟ್ರಿ ನಾನು ಹೇಳಿರೋದಷ್ಟೇ. ಆದ್ರೂ ಸಮೇತನು ಅವ್ರ ಜೊತೆಗೆ ಎಲ್ಲಾ ತರನು ಇಂಡಸ್ಟ್ರಿಗಳು ಬಂದ್ರೆ ಆದಷ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ತುಂಬಾನೇ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಈ ಭಾಗ ತುಂಬಾನೇ ನಿರುದ್ಯೋಗಿ ಸಮಸ್ಯೆ ನಾನು ಹೇಳಿದ್ನಲ್ಲ ಇರೋದ್ರಿಂದ, ಮತ್ತೆ ಅಂಡರ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ತುಂಬಾನೇ ಜಾಗ ಚೆನ್ನಾಗಿದೆ, ಇಲ್ಲಿ ವಿಶಾಲವಾದ ಜಾಗ, ಎಲ್ಲಾ ತರ ಇಂಡಸ್ಟ್ರಿಗಳು ಮಾಡಕ್ಕೂ ಸಮೇತನು ಒಳ್ಳೆ ಅವಕಾಶ, ಒಳ್ಳೆ ಬೆಳವಣಿಗೆ ಇದೆ. ಹಂಗಾಗಿ ಆದಷ್ಟು ಎಲ್ಲಾ ತರ ಇಂಡಸ್ಟ್ರಿಗಳು ಸಮೇತನು ಬರ್ಲಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ಸರ್ ಇದು ಎಷ್ಟು ಎಕರೆ ಬರುತ್ತೆ ಅಂತಂದ್ರೆ ಟೋಟಲ್ ಇದು 400 ರಿಂದ 500 ಎಕರೆ ಪೂರ್ತಿ ಇದು ಬೌಂಡ್ರಿ ಬರುತ್ತೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಇದು, ಕರೆಕ್ಟಾ? ಆಮೇಲೆ ಇದು ಆ ಕಡೆ ಎದುರುಗಡೆ ಏನಿದೆಯೋ ಅದು ದೊಡ್ಡ ಉಳ್ಳಾರ್ತಿ, ಇದು ಚಿಕ್ಕ ಉಳ್ಳಾರ್ತಿ. ಇದು ಆಕ್ಚುಲಿ ಇದು ಚಿಕ್ಕ ಉಳ್ಳಾರ್ತಿಗೆ ಸೇರುತ್ತೆ ಇದು ಇಂಡಸ್ಟ್ರಿಯಲ್ ಏರಿಯಾ. ಏನು ಜನ ಇಲ್ಲಿ ಲೋಕಲ್ ಏನು ಮಾಮೂಲಿ ಅವ್ರ ಆಡು ಭಾಷೆಯಲ್ಲಿ ಏನ್ ಕರೀತಾರೆ ಉಳ್ಳಾರ್ತಿ ಅಂತ ಕರೀತಾರಲ್ಲ, ಇದು ಆಕ್ಚುಲಿ ಇದು ಉಳ್ಳಾರ್ತಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೆಸರು ಕೊಟ್ಟಿರೋದು. ಇಂಡಸ್ಟ್ರಿಯಲ್ ಇದು ಉಳ್ಳಾರ್ತಿ ಕೈಗಾರಿಕಾ ಪ್ರದೇಶ ಅಂತ ಸರ್ಕಾರದವರು ಮೆನ್ಷನ್ ಮಾಡಿದ್ದಾರೆ. ಅಮೃತ್ ಕಾವಲ್, ಹೌದು, ಇದು ಮೊದ್ಲು ಅಮೃತ್ ಕಾವಲ್. ಇದು ಅಮೃತ್ ಕಾವಲ್, ಇಲ್ಲಿ ಒಂಥರ ದಟ್ಟವಾದ ಒಂಥರ ಅರಣ್ಯ ಪ್ರದೇಶ ಟೈಪ್ ಅಮೃತ್ ಕಾವಲು. ಅಂದ್ರೆ ಸರ್ಕಾರಕ್ಕೆ ಸೇರಿರೋ ಜಾಗ. ಏನು ಇಲ್ಲಿ ಹಾಡು, ಕುರಿ, ಕೋಳಿ, ಒಂಥರ ಮೇಕೆ, ಹಸು ಅವುಗಳನ್ನ ಇಲ್ಲಿ ಮೇಸಕ್ ಬರೋರು ಇಲ್ಲಿ ಹುಲ್ ಮೇಸಕ್ ಬರೋರು. ಈಗ ಏನಾಗಿದೆ, ಅದು ಪೂರ್ತಿ ಅದು ಸರ್ಕಾರದ ಜಾಗ ಅಲ್ಲ, ಈಗ ಅದು ಇಂಡಸ್ಟ್ರಿಯಲ್ ಏರಿಯಾಗೆ ಈ ಜಾಗನ ವಶಪಡಿಸ್ಕೊಂಡಿದೆ ಸರ್ಕಾರ. ಹೌದು, ಅಭಿವೃದ್ಧಿ ಆಗಕ್ಕೆ ಇಲ್ಲಿ ಇಂಡಸ್ಟ್ರಿಗಳು ನೆಲೆಯಾಗಿ ಬರ್ಲಿ ಅನ್ನಕ್ಕೋಸ್ಕರ, ನೆಲೆಯಾಗಿ ಊರ್ಲಿ ಅನ್ನಕ್ಕೋಸ್ಕರ, ಮತ್ತೆ ಒಳ್ಳೆ ಜಾಗ ಇದು ಚೆನ್ನಾಗಿದೆ ಅಂತಂದ್ರೆ ಸರ್ಕಾರದ ಜಾಗ, ಒಳ್ಳೆ ಜಾಗ ಚೆನ್ನಾಗಿದೆ ಅಂತಂದ್ರೆ ಸರ್ಕಾರ ಮಾಡಿದೆ, ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಇದು ಮಾಡಿದೆ. ಮತ್ತೆ ಇನ್ನೊಂದೇನಂದ್ರೆ ಈ ಕಡೆ ಸೈಡ್ ಎಲ್ಲ ಸಮದತ್ತ ದಟ್ಟವಾದ ಭೂಮಿ, ಯಾವುದೇ ತರ ಇಲ್ಲಿ ಬೆಟ್ಟ ಗುಡ್ಡಗಳು ಹತ್ರ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ಲಾಟ್ ಭೂಮಿ. ಎಷ್ಟು ಕಣ್ಣಾಯಿಸಿದ್ರು ಸಮೇತನು ಜಾಗಗಳು ಫ್ಲಾಟ್ ಜಾಗ ತುಂಬಾನೇ ಕಾಣುತ್ತೆ. ಒಂಥರ ಸಮುದ್ರ ತರ ಫ್ಲಾಟ್ ಆಗಿ ಕಾಣ್ಕೊಂತ ಹೋಗುತ್ತೆ. ಯಾವುದೇ ತರ ಬೆಟ್ಟ ಗುಡ್ಡ ಇಲ್ಲಿ ಅಡ್ಡ ಬರಲ್ಲ. ಇಲ್ಲಿ ತುಂಬಾನೇ ಫ್ಲಾಟ್ ಭೂಮಿ ಇರೋದ್ರಿಂದ ಸಾವಿರಾರು ಎಕರೆ ಇಲ್ಲಿ ಜಾಗಗಳು ಸಿಗುತ್ತೆ ಇಲ್ಲಿ. ಇಷ್ಟೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಹಾಯ್, ಹಲೋ, JMC ಜಸ್ಟ್ ಮೇಕಿಂಗ್ ಚಿತ್ರದುರ್ಗ. ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್.